ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ನಾವು ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ಮಾರ್ಕೆಟ್ ಅನಾಲಿಸಿಸ್ ಮಾಡುವ. ಸೊ ಇಲ್ಲೇನೆಂದರೆ ಮಾರ್ಕೆಟ್ ಬಂದು 26.68 ಕ್ಲೋಸ್ ಆಗಿದೆ. ಸೊ 26,068ಗೆ ಕ್ಲೋಸ್ ಆಗಿದೆ ಫ್ರೈಡೇ. ಸೊ ಇಲ್ಲಿ ಏನಾಗ್ಬೋದು ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ನೋಡಿ ಕಂಟಿನ್ಯೂಸ್ ಬುಲ್ಲಿಶ್ ಇತ್ತು. 2 ಡೇಸ್ ಬುಲ್ಲಿಶ್ ಇದ್ದಿದ್ದು, ನೆಕ್ಸ್ಟ್ ಈಗ ಒಂದು ರೆಡ್ ಕ್ಯಾಂಡಲ್ ಮಾಡಿದೆ. ಸೊ ಇದ್ರ ಬಿಫೋರ್ ನೋಡಿ ಅದೇ ಥರ ಈಗೊಂದು 2 ವಾರದಿಂದ ಆಲ್ಮೋಸ್ಟ್ 2 ಗ್ರೀನ್ ಕ್ಯಾಂಡ್ಲು ರೆಡ್ ಕ್ಯಾಂಡ್ಲು, 2 ಗ್ರೀನ್ ಕ್ಯಾಂಡ್ಲು ರೆಡ್ ಕ್ಯಾಂಡ್ಲು ಇದೇ ಥರ ಆಗಿದೆ ಆಲ್ಮೋಸ್ಟ್. ಓಕೆ, ಸೊ ಇವಾಗ ನಾಳೆ ಕೂಡ ಆಲ್ಮೋಸ್ಟು ನಮಗೆ ಒಂದೇನು ಅಂದರೆ ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾಯಿದೆ ನೋಡಿ ಕೆಳಗಡೆ. ಸೊ ಅದರಿಂದ ಏನಾದರೂ ಬ್ರೇಕ್ ಆದರೆ ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಪ್ರಿಡಿಕ್ಷನ್. ಇಲ್ಲ ಅದು ಬ್ರೇಕ್ ಆಗಿಲ್ಲ ಅಂದರೆ ಸೊ ಮಾರ್ಕೆಟು ಮೇಲೆ ಹೋಗುತ್ತೆ, ಅಂದರೆ ಟುವರ್ಡ್ಸ್ 26 ಮೇಲೇ ಇರುತ್ತೆ, ಅದ್ರ ಕೆಳಗಡೆ ಬರಲ್ಲ ಅನ್ನೋದು ಒಂದು ಇದು. ಸೊ ಬನ್ನಿ 5 ಮಿನಿಟ್ಸು ಅಥವಾ 15 ಮಿನಿಟ್ಸ್ ನೋಡುವ. 15 ಮಿನಿಟ್ಸಲ್ಲಿ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ನಿನ್ನೆ ಏನು ಶುಕ್ರವಾರ ಏನು ಓಪನ್ ಆಗಿತ್ತು ಅಲ್ಲಿಂದ 2697 ಏನು ಓಪನ್ ಆಗಿತ್ತು ಅಲ್ಲಿಂದ ಮೇಲ್ಗಡೆನೇ ಸ್ಟೇಬಲ್ ಆಗಿತ್ತು ಮಾರ್ಕೆಟು. ಮತ್ತು ಸಂಜೆ ಹಂಗೆ ಏನಾಯಿತು, ಸೊ ಈವ್ನಿಂಗ್ ಹಂಗೆ ಕೆಳಗಡೆ ಕ್ಲೋಸ್ ಆಗಿ, ಅಂದರೆ ಮೊನ್ನೆಯ ಹೈ ಏನಿತ್ತು, ಮೊನ್ನೆ ಅಂದರೆ ಬುಧವಾರದ ಹೈ ಏನಿತ್ತು, ಬುಧವಾರ ವೆಡ್ನೆಸ್ಡೇ ಹೈ ಏನಿತ್ತು ಅಲ್ಲಿ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ನಾಳೆ ನೋಡುವಂಥದ್ದು ಏನು ಅಂದರೆ, ಸಪೋಸ್ ಇಲ್ಲಿ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಅರೌಂಡ್ 26,020 ಆ ಥರ 2620 ಆ ಥರ ಏನಾರ ಓಪನ್ ಆದರೆ, ಸೊ ಮಾರ್ಕೆಟು ಕೆಳಗಡೆ ಬಂದು ಈ ರೇಂಜ್ ಬೌಂಡಲ್ಲಿ ಏನಾದರೂ ಸಿಗಾಕೊಂಡ್ರೆ ಕೆಳಗಡೆ, ಸೊ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಕೆಳಗಡೆ ಅಂದರೆ ಅಷ್ಟೊಂದಲ್ಲ, ಅಂದರೆ ಒಂದು ಯಾಕೆಂದರೆ ಮೇಲ್ಗಡೆ ಇದು ಒಂದು ಸ್ವಲ್ಪ ಟಚ್ ಆಗಬೇಕಾಯಿತು. ಮೇಲ್ಗಡೆ ಅರೌಂಡ್ ಇಲ್ಲಿ ಏನು 270 ಏನಿದೆ, 270 ಟಚ್ ಆಗಲಿಲ್ಲ, 246 ಹೋಗ್ಬಿಟ್ಟು ಕೆಳಗಡೆ ಬಂತು. ಸೊ ಹಂಗಾಗಿ ಇಲ್ಲಿ ಓಪನ್ ಆಗಿ ಏನಾದರೂ ಮೇಲ್ಗಡೆ ಒಂದು 2697 ರಿಟ್ರೇಸ್ ತೊಗೊಂಡು, ಇಲ್ಲಿ 2697 ಏನಾರ ರಿಟ್ರೇಸ್ ತೊಗೊಂಡು ಹಿಂಗೆ ಕೆಳಗಡೆ ಬಂದರೆ ಸೊ ಮಾರ್ಕೆಟು ಕೆಳಗಡೆ ಬರ್ಬೋದು ಅಂತ ಒಂದು ಗೆಸ್ ಮಾಡ್ಬೋದು. ಸೊ ಇಲ್ಲ ಇಲ್ಲಿ ಏನಾದರೂ ಕೆಳಗಡೆ ಓಪನ್ ಆಗಿ ಅರೌಂಡ್ 2697 ಕೆಳಗಡೆ ಓಪನ್ ಆಗಿ ಏನಾದರೂ ಹೋದರೆ ಮೇಲ್ಗಡೆನೂ ಹೋಗೋ ಚಾನ್ಸಸ್ ಇರುತ್ತೆ. ಅಂದರೆ 97 ಮೇಲೆ ಇದು ಮೇಲ್ಗಡೆ ಹೋಲ್ಡ್ ಆಗಬೇಕು. ಸೊ ಅವಾಗ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನು ಅಂದರೆ, ಸಪೋಸ್ ಗ್ಯಾಪ್ ಅಪ್ ಆಯಿತು, ಸೊ ಗ್ಯಾಪ್ ಅಪ್ ಅರೌಂಡ್ ಏನೋ 150 ಏನು ಅರೌಂಡ್ ಈ ನಂಬರ್ ಏನಿದೆ ಇಲ್ಲಿಂದ ಏನಾದರೂ ಗ್ಯಾಪ್ ಅಪ್ ಆದರೆ ಸ್ಮಾಲ್ ಕರೆಕ್ಷನ್ ತೊಗೊಂಡೋಗ್ಬೋದು. ಯಾಕೆಂದರೆ ಸ್ವಿಂಗ್ ಇದೆ, ಲಾಸ್ಟು ಸ್ವಿಂಗ್ ಇದೆ ಇರೋದ್ರಿಂದ ಸೊ ಇಲ್ಲಿಂದ ಹಿಂಗೆ ಡೈರೆಕ್ಟ್ ಹೋಗೋ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾಳೆ ಸ್ವಲ್ಪ ವೆಯ್ಟ್ ಮಾಡಿ, ಎಲ್ಲೋ ಇದಾಗ್ತಾಯಿದೆ ಅಂತ ನೋಡಿ, ಹೋಲ್ಡ್ ಆಗ್ತಾಯಿದೆ ಅಂತ 5 ಮಿನಿಟ್ಸಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ 5 ಮಿನಿಟ್ಸಲ್ಲಿ ಕ್ಯಾಂಡ್ಲು ಯಾವುದು, ಈಗ ಸಪೋಸ್ ರೆಡ್ ಆದರೆ ರೆಡ್ ಆಗಿ ಅಟ್ಲೀಸ್ಟ್ ಗ್ರೀನ್ ಆಗುತ್ತಾ ಇಲ್ವ ಅಂತ ಹೇಳಿ ಒಂದು ವೆಯ್ಟ್ ಮಾಡಿ, ಅಲ್ಲಿ ಯಾವುದಾದ್ರು ಡೋಜಿ ಫಾರ್ಮ್ ಆಗ್ತಾಯಿದೆಯಾ, ಅಥವಾ ಏನಾದರೂ ಮಾರ್ಕೆಟ್ ಕಂಡೀಷನ್ ಯಾವ ಥರ ಇದೆ, ವಿಕ್ ಯಾವ ಕಡೆ ಬಿಡ್ತಾ ಇದೆ, ಇದೆಲ್ಲ ಒಂದು ಸ್ವಲ್ಪ ಕನ್ಸಿಡರ್ ಮಾಡಿಕೊಂಡು ಟ್ರೇಡ್ನ ತೊಗೊಳ್ಳಿ. ಆಲ್ಮೋಸ್ಟ್ ಇದನ್ನು ನೋಡೋದಾದರೆ, ಪ್ರೀಮಿಯಮ್ ನೋಡೋದಾದರೆ ಏನು ಸಿ ಇತ್ತು, ಒಂದು ನಿಮಿಷ ಇಲ್ಲಿ ನೋಡಿ, ಇಲ್ಲಿ ಇದು ಸಿ ಪ್ರೀಮಿಯಮ್, ಓಕೆ, ಕಾಲ್ದ ಪ್ರೀಮಿಯಮ್ಮು. ಸೊ ಇಲ್ಲಿ ಏನಾಗ್ತಾಯಿದೆ, ಇಲ್ಲಿ ಒಂದು ರೆಸ್ಟ್ ಆಗ್ತಾಯಿದೆ ಈ ಪ್ಲೇಸಲ್ಲಿ 136 ಏನಿದೆ 136ಅಲ್ಲಿ ರೆಸ್ಟ್ ಆಗ್ತಾಯಿದೆ ಪ್ರೀಮಿಯಮ್. ಸೊ ಸಪೋಸ್ ಅಲ್ಲಿಂದಲೇ ರಿವರ್ಸ್ ಆದರೆ ಮತ್ತೆ ತಿರ್ಗಾ ಈ ಪ್ರೀಮಿಯಮ್ಮು ನಿಯರ್ 204 ಆ ಥರ ಹೋಗೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಒಂದು ಟಚ್ ಆಗಿ ಮತ್ತೆ ಹೋಗೋ ಚಾನ್ಸಸ್ ಇದೆ, ಅಥವಾ ಇಲ್ಲಿಗೂ ಕೂಡ ಬರ್ಬೋದು, 109ಗೂ ಕೂಡ ಬರ್ಬೋದು. ನೋಡೋಣ. ನಾನು ನಾಳೆ ಒಂದು ಪ್ರಿಡಿಕ್ಷನ್ ಏನಿದೆ, ಈ ನಾನೇನಿಲ್ಲ ಒಂದು ಇದನ್ನು ಹಾಕಿಟ್ಟಿನಿ, ಇದರದ್ದು ಕಾಲ್ ಸೈಡ್ದು. ಸೊ ಇದೊಂದು ನೋಡುವ ಏನಾಗ್ತದೆ ಅಂತ ಹೇಳ್ಬಿಟ್ಟು. ಅಂದರೆ ಸಪೋಸ್ ಏನಾರ ಕೆಳಗಡೆ ಕೆಳಗಡೆ ಓಪನ್ ಆದರೆ ಇದಾಗುತ್ತೆ, ಇಲ್ಲಾಂದರೆ ಮೇಲೆ ಹೋದರೆ ಹೋಗಬೇಕು. ಯಾಕೆಂದರೆ ಇಲ್ಲಿ ನೋಡಿ, ಡೇ ಕ್ಯಾಂಡಲಲ್ಲಿ ಏನಾಗ್ತಾಯಿದೆ, ಡೇ ಕ್ಯಾಂಡಲಲ್ಲಿ ಬಿಫೋರ್ ಒಂದು 2 ಕ್ಯಾಂಡಲ್ಸ್ ಗ್ರೀನ್ ಇತ್ತು, ಇಲ್ಲಿ ರೆಡ್ ಆಗಿದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್
ಇದನ್ನು ರೆಸ್ಪೆಕ್ಟ್ ಮಾಡಿ ಮತ್ತೆ ಇದು ಒಂದು ದೊಡ್ಡ ಕ್ಯಾಂಡಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಏಕೆಂದರೆ ಇದು ಪಾಸಿಟಿವಲ್ಲೇ ಕ್ಲೋಸ್ ಆಗಬೇಕು, ಅಂದರೆ ಗ್ರೀನಲ್ಲಿ ಕ್ಲೋಸ್ ಆಗಬೇಕು, ನಿಯರ್ 200 ಅಂತೂ ಹೋಗಬೇಕು ಅನ್ನೋದೊಂದು ಪ್ರಿಡಿಕ್ಷನ್ ನನ್ನ ಇದರಲ್ಲಿ ಇದೆ. ನೋಡೋಣ. ಸಪೋಸ್ ಇದು ಇಲ್ಲಿ, ಯಾಕೆಂದರೆ ಇಲ್ಲಿ ಮಲ್ಟಿಪಲ್ ಡೇಸು, ಮಲ್ಟಿಪಲ್ ಮಂತ್ಸಲ್ಲಿ ಇದೇ ರೇಂಜಲ್ಲಿ ಆಡಿರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋಲ್ಲ, ಕೆಳಗಡೆ ಬಂದರೂ ಬರ್ಬೋದು. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಏಕೆಂದರೆ ಇಲ್ಲಿ ನೋಡಿ ಪಿ ಕಡೆ ಅಂತೂ ಅಷ್ಟು ಅನ್ನಿಸ್ತಾ ಇಲ್ಲ. ಪಿ ಇದು ತೋರಿಸ್ತೀನಿ. ಸೊ ನೋಡಿ ಇದು ಪಿ ಇದು. ಸೊ ಪಿ ಕಡೆ ಒಂದೇ ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂಸ್ ಬಂದಿದ್ದು ಒಂದೇ ಗ್ರೀನ್ ಕ್ಯಾಂಡಲ್ ಆಗಿದೆ. ಇದು ಆಲ್ಮೋಸ್ಟ್ ಇದು 0 ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಇದನ್ನು ಬೇಕಂದರೆ ಯಾರು ಸೆಲ್ ಮಾಡೋಂಗಿದ್ರೆ ಸೆಲ್ ಮಾಡಿಬಿಟ್ಟು ಆರಾಮಾಗಿ ಕುಂತ್ಕೊಬೋದು. 72 ರೂಪೀಸ್ ಆರಾಮಾಗಿ ಸಿಗ್ತದೆ. ಸೊ ನನಗನ್ಸಿದ ಮಟ್ಟಿಗೆ ಸೊ ಕಾಲು ಕಡೆನೇ ಇರೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನೋಡಿ, ನಾಳೆ ಹುಷಾರಾಗಿ ಟ್ರೇಡ್ನ ತೊಗೊಳ್ಳಿ, ಯಾವ ಥರ ಡೆವಲಪ್ ಆಗುತ್ತೆ ನೋಡಿಕೊಂಡು ಟ್ರೇಡ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅನಾಲಿಸಿಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಗುಡ್ ನೈಟ್, ಬಾಯ್.